IAS ಕನ್ನಡ ವಾಹಿನಿಗೆ ತಮಗೆಲ್ಲ ನಮಸ್ಕಾರ ಹೇಳ್ತಾ ಎಂದಿನಂತೆ FDA ಮತ್ತು SDA ಗೈಡ್ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ವಿದ್ಯಾರ್ಥಿ ಮಿತ್ರರೇ, ತಮ್ಮಲ್ಲಿ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಸುಮಾರು 60 ಸರಣಿಗಳ ಮೂಲಕ FDA ಮತ್ತು SDAದಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಸರಣಿಗಳ ಮೂಲಕ ಪ್ರಶ್ನೋತ್ತರಗಳನ್ನು ನೀಡ್ತಾ ಇದ್ದೀವಿ. 60ರ ನಂತರ ಅಂದರೆ ಸಿರೀಸ್ 60ರ ನಂತರ ಖಚಿತವಾದ ಮತ್ತು ನಿರ್ದಿಷ್ಟವಾದ ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದೀವಿ. ಸೊ ಹೀಗಾಗಿ ಪರೀಕ್ಷೆಗಳಿಗೆ ಹೆಚ್ಚು ಸ್ನೇಹಿ ರೂಪದ ಅಥವಾ ಸ್ನೇಹಿ ರೂಪದ ಅಂಶಗಳನ್ನು ತಮಗೆ ಕೊಡ್ತಾ ಇದ್ದೀವಿ. ತಾವು ನಿರೀಕ್ಷೆ ಮಾಡ್ಬೋದು ಇದು. ಸೊ ಇಂದಿನಂತೆ ಮೊದಲನೇ ಸ್ಲೈಡಲ್ಲಿ ವ್ಯಾಕರಣ ಮತ್ತು ಸಾಹಿತ್ಯವನ್ನು ತಗೊಂಡಿದ್ದೀವಿ. ಚಿಕ್ಕದೇವರಾಯ ವಿಜಯ ಎಂಬ ಚಂಪೂ ಕಾವ್ಯವನ್ನು ಬರೆದವರು ಯಾರು? ನೋಡಿ, ಇದು ಸಾಮಾನ್ಯ ಮೈಸೂರು ಅರಸರ ಕಾಲದಲ್ಲಿ ಬರೆದಂತಹ ಕೃತಿ. ಬಿ ಇಸ್ ದ ಆನ್ಸರ್. ತಿರುಮಲಾರ್ಯ ಆಳುವಂಥದ್ದು. ತಿರುಮಲಾರ್ಯ ಬರೆದಂತಹ ಇನ್ನಿತರ ಕೃತಿಗಳೆಂದರೆ ಅಪ್ರತಿಮ ವೀರಚರಿತೆ, ಚಿಕ್ಕದೇವರಾಯ ವಂಶಾವಳಿ ಗದ್ಯ ಗ್ರಂಥ, ಅದು ಹಳಗನ್ನಡದಲ್ಲಿದೆ. ಸೊ ಹೀಗೆ 3 ಕೃತಿಗಳನ್ನು ತಿರುಮಲಾರ್ಯ ಬರೆದಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಸಾಡೆ ಸಾತ್ ಎಂಬ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದ್ವಿ. ಅಂದರೆ ಎರವಲು ಪದ, ಅನ್ಯದೇಶೀಯ ಪದ ಕನ್ನಡಕ್ಕೆ ಹೇಗೆ ಬಂದಿದೆ ಅಂತೇಳಿ. ಸಂಸ್ಕೃತ, ಬೆಂಗಾಳಿ, ಮರಾಠಿ, ಪರ್ಷಿಯನ್. ಇದು ಮರಾಠಿ ಪದ ಅಂತ ಹೇಳ್ಬೋದು. ಸಾಡೆ ಸಾತ್ ಹೇಳುವಂಥದ್ದು ಸಾಮಾನ್ಯವಾಗಿ ಕಷ್ಟದ ಕಾಲ ಅಥವಾ ಶನಿ ಹೇಳುವಂಥ ಅಂಶ, ಶನಿ ದೆಸೆ, ಕಷ್ಟದ ಕಾಲ ಹೇಳುವಂಥ ಅರ್ಥದಲ್ಲಿ ಬಳಕೆ ಆಗುತ್ತೆ. ಸಾಡೆ ಸಾತ್ ಹಿಡಿದಿದೆ ಅಂದರೆ ಅವನಿಗೆ ಕಷ್ಟ ಹಿಡಿದಿದೆ ಹೇಳುವಂಥ ಅರ್ಥ. ಸೊ ಹೀಗಾಗಿ ಸಿ ಇಸ್ ದ ಆನ್ಸರ್ ಅಂತೇಳಿ ಇಟ್ಕೊಳ್ಬೋದು. ಇನ್ನು ಮೂರನೇದಾಗಿ ದಪ್ತರು ಬಿಚ್ಚು ಎಂಬ ಪಡೆನುಡಿಯ ಅರ್ಥ. ವಿವರಣೆ ನೀಡು, ರಹಸ್ಯವನ್ನು ಹೇಳು, ದಾಖಲೆಯ ಗಂಟು ಯಾವುದೂ ಅಲ್ಲ ಅಂತ ಕೇಳಿದ್ದೀವಿ. ಇದು ವಿವರಣೆ ನೀಡು ಹೇಳುವಂಥ ಅರ್ಥ. ದಪ್ತರ ಅಂದರೆ ದಾಖಲೆ. ಈ ಸಾಮಾನ್ಯವಾಗಿ ಆಡಳಿತ ಕಚೇರಿಗಳಲ್ಲಿ ದಾಖಲೆಗಳನ್ನು ಗಂಟನ್ನು ಕಟ್ಟಿರ್ತಾರೆ. ಅದನ್ನು ಬಿಚ್ಚೋದು ಅಂದರೆ ವಿವರಗಳನ್ನು ನೀಡುವಂಥದ್ದು ಹೇಳುವಂಥ ಅರ್ಥ. ಸೊ ಎ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು ತಾವು. ಇನ್ನು ನಾಲ್ಕನೇದಾಗಿ ಪಾರಸಿಕರು ಎಂಬ ಕೃತಿಯನ್ನು ಯಾರು ಬರೆದಿದ್ದಾರೆ, ಯಾವ ಲೇಖಕರು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದೀವಿ. ಈ ಪಾರಸಿಕರು ಎಂಬ ಕೃತಿಯನ್ನು BM ಶ್ರೀ ಅವರು ಬರೆದಿದ್ದಾರೆ. ಸಿ ಇಸ್ ದ ಆನ್ಸರ್. ಗಿರೀಶ್ ಕರ್ನಾಡ್ ಅವರು ಸಾಕಷ್ಟು ಬರೆದಿದ್ದಾರೆ, ಗೊತ್ತಿದೆ ತಮಗೆ. ಹಯವದನ, ನಾಗಮಂಡಲ ಇವೆಲ್ಲ ಬರೆದಿದ್ದಾರೆ. ತುಘಲಕ್ ಅಂತ ನಾಟಕಗಳನ್ನು ಬರೆದಿದ್ದಾರೆ. ಇನ್ನು ಬೇಂದ್ರೆ ಅವರು ಜಾತ್ರೆ ಹೇಳುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಲಂಕೇಶ್ ಅವರು ಸಂಕ್ರಾಂತಿ ಹೇಳುವಂಥ ಅಂಶ ಬರೆದಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೃತಿಗಳನ್ನು ಉಳಿದವರು ಬರೆದಿದ್ದಾರೆ. ಪಾರಸಿಕರು ಹೇಳುವಂಥದ್ದು ನವೋದಯ ರೂಪದಲ್ಲಿ ಇರುವಂತಹ ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ. BM ಶ್ರೀ ಅವರು ಬರೆದಿರೋದು. ನೆಕ್ಸ್ಟು ಚಾಳುಕ್ಯ ಶಿಲ್ಪ ಎಂಬ ಕೃತಿಯನ್ನು ರಚಿಸಿದ ಬರಹಗಾರ ಯಾರು ಅಂತ ಕೇಳಿದ್ದೀವಿ. ಇದು ಶಿವರಾಮ್ ಕಾರಂತ್. ಡಿ ಇಸ್ ದ ಆನ್ಸರ್. KP ತಪಸ್ವಿಯವರು ವಿಸ್ಮಯ ಹೇಳುವಂಥ ಕೃತಿ. DS ಶಿವಪ್ಪ ಅವರು ವೈದ್ಯಕೀಯ ಪದಕೋಶ. ಆಮೇಲೆ CR ಚಂದ್ರಶೇಖರ್ ಅವರು ಮನೋವಿಜ್ಞಾನ ಹೇಳುವಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸೊ ಇದು ಶಿವರಾಮ್ ಕಾರಂತ್. ಅವರು ಎಲ್ಲ ವಿಷಯಗಳಲ್ಲೂ ತಮ್ಮ ವಿಚಾರಗಳನ್ನು ಹೊರಹಾಕಿದ್ದಾರೆ. ಶಿವರಾಮ್ ಕಾರಂತ್ ಅವರು ನಡೆದಾಡುವ ಕೋಶ ಅಂತ ಹೇಳುವಂಥ, ವಿಶ್ವಕೋಶ ಹೇಳುವಂಥ ಬಿರುದೇ ಅವರಿಗಿತ್ತು. ಸೊ ಹೀಗಾಗಿ ಕರ್ನಾಟಕದ ಅತ್ಯಂತ ಘನತೆಯ ಚಾಲುಕ್ಯ ಶಿಲ್ಪದ ಮೇಲೂ ಅವರು ಕೃತಿಯನ್ನು ಬರೆದಿದ್ದಾರೆ. ಸೊ ದಟ್ ಈಸ್ ದ ಆನ್ಸರ್. ಡಿ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಇನ್ನು ಸಾಮಾನ್ಯ ಜ್ಞಾನಕ್ಕೆ ಬರೋಣ. ನೋಡಿ, ಇದರಲ್ಲಿ ಚೆಕೋರಿ ಪೌಡರ್ ಹೇಳುವಂಥದ್ದು ಸಸ್ಯದ ಯಾವ ಭಾಗದಿಂದ ಪಡೆದುಕೊಳ್ಳಬಹುದು ಅಂತ ಕೇಳಿದ್ದೀವಿ. ಚೆಕೋರಿ ಪೌಡರ್ ಹೇಳುವಂಥದ್ದನ್ನು ಸಾಮಾನ್ಯವಾಗಿ ಅಡಲ್ಟ್ರೇಷನಲ್ಲೂ ಒಂದೊಂದ್ಸಲ ಬಳಸ್ತಾರೆ. ಅದನ್ನು ಕಾಫಿ ಪೌಡರ್ ಹಾಕಿ ಬಳಸ್ತಾರೆ. ಸೊ ಅದು ಬೇರು ಹೇಳುವಂಥ ಅರ್ಥ. ಎ ಇಸ್ ದ ಆನ್ಸರ್. ಬೀಜ, ಎಲೆ, ಹಣ್ಣು ಅಂತ ಕೊಟ್ಟಿದ್ದೀವಿ, ಅದು ಯಾವುದೂ ಆಗಲ್ಲ. ಎ ಇಸ್ ದ ಆನ್ಸರ್. ಇನ್ನು ಎರಡನೇದಾಗಿ ಬಾಸುಮತಿ ಅಕ್ಕಿಯನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವೆಂದರೆ, ಪ್ರಮುಖ ಅಂತ ಕೇಳಿದ್ವಿ. ಮೇನ್ ಎಲ್ಲ ರಾಜ್ಯದಲ್ಲೂ ಬೆಳೀತಾರೆ. ಸಾಮಾನ್ಯವಾಗಿ ಪ್ರಮುಖ ರಾಜ್ಯ ಯಾವುದು ಅಂತ ಕೇಳಿದ್ದೀವಿ. ಇಲ್ಲಿ ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಉತ್ತರ ಪ್ರದೇಶ. ಇಟ್ ಈಸ್ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ದೇಶದಲ್ಲಿ ಅತ್ಯಂತ ಹೆಚ್ಚು ಮತ್ತು ಪ್ರಮುಖ ಭತ್ತ ಬೆಳೆಯುವ ಪ್ರದೇಶ ಅಥವಾ ರಾಜ್ಯ ಅಂತ ಹೇಳ್ಬೋದು. ಮತ್ತು ಅದು ಹೆಚ್ಚು ರಫ್ತುನೂ ಆಗುತ್ತೆ, ಬೇರೆ ದೇಶಗಳಿಗೂ ಹೋಗುತ್ತೆ. ಸೊ ಹೀಗಾಗಿ ಬಿ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು. ಇನ್ನು IR20 ಎಂಬುದು ಹೆಚ್ಚು ಇಳುವರಿ ನೀಡುವ ಯಾವ ಸಸ್ಯ ಅಂತ ಕೇಳಿದ್ದೀವಿ. ಅದು ಭತ್ತ. ಬಿ ಇಸ್ ದ ಆನ್ಸರ್.
IR20 ಹೇಳುವಂಥದ್ದು ವಿ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು. ಸಾಮಾನ್ಯವಾಗಿ ಹೊಸ ಹೊಸ ತಳಿಗಳನ್ನು ಈ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆ ಮಾಡಿರ್ತಾರೆ ಅಥವಾ ಬೆಳೆಸಿರ್ತಾರೆ. ಅದರಲ್ಲಿ IR20 ಒಂದು. IR20 ಹೆಚ್ಚು ಇಳುವರಿ ಕೊಡುವಂತಹ ಭತ್ತದ ಸಸ್ಯ ಅಂತ ಹೇಳ್ಬೋದು ಅಥವಾ ಭತ್ತ ಅಂತ ಹೇಳ್ಬೋದು. ನೆಕ್ಸ್ಟು ಹರ್ಬಲ್ ಇಂಡಿಯನ್ ಡಾಕ್ಟರ್ ಎಂದು ಕೆಳಗಿನ ಯಾವ ಸಸ್ಯವನ್ನು ಕರೆಯಲಾಗುವುದು? ಒಂಥರ ಬಿರುದಿದ್ದಾಗೆ ಅದು ಹರ್ಬಲ್ ಇಂಡಿಯನ್ ಡಾಕ್ಟರ್ ಹೇಳುವಂಥದ್ದು. ಸೊ ಅದು ತುಳಸಿ, ಬೇವು, ನೆಲ್ಲಿಗಿಡ, ಮಾವು ಅಂತ ಕೊಟ್ಟಿದ್ದೀವಿ. ಇದು ತುಳಸಿ ಅಂತ ಹೇಳಿ ತಾವು ಇಟ್ಕೊಳ್ಬೋದು. ಇನ್ನು ಜನರಲ್ ಇಂಗ್ಲೀಷ್ ಬರೋಣ. ಸೊ the paragraph what we have given today has some questions on the paragraph. You are supposed to read the one paragraph and answer the question. Friends, how to tackle this paragraph reading? There are one or two ways. Usually the students will go for reading the passage at the beginning. Then they will read the questions. Of course, you can do it if you are conversant with the good English, you are conversant with the subject, then definitely you can go ahead with the same strategy. Otherwise, the second strategy will be first read the question and come to the paragraph second time. I mean the second pace. So that is the best strategy. Why? The reason is once you read the questions, you will come to know the general aspects of the paragraph, and also technicalities asked in the question also you can know. Suppose there are 2 or 3 ways of asking the questions in the paragraph. One is summary of the paragraph. Second, the words which are given or highlighted in the paragraph, that it may be synonyms or antonyms. Third, maybe one word substitution. The word given in the paragraph, you should give one word, like that. So these are some of the ways of asking the questions as far as the paragraph is concerned. So first I will read the paragraph, then we will go for the questions. The new findings on the ozone layer made by the American scientists at the National Oceanic and Atmospheric Administration and the Institute for Research in Environmental Sciences are indeed heartening, coming as they do after a host of doomsday prophecies on this count. These findings published in the journal Science predict that the ozone layer battered by indiscriminate use of CFC, that is chlorofluorocarbons, and other ozone depleting substances will start recovering in about 4 years. There is a strong evidence, say the scientists, that the chemicals causing the holes in the ozone layer are already beginning to decline. So this is the passage. Passage is mainly about the environmental aspect, ozone layer, and ozone destructing substances. Now we'll come to the question. There are 2 questions. First, this paragraph best supports the statement that the ozone layer in the atmosphere has remained unchanged over the years. The new findings on the ozone layer are depressing. The ozone layer is on the verge of collapse. The use of chlorofluorocarbons leads to the holes in the ozone layer. So for this question, total summary wise, it is 4th is the answer. Means use of chlorofluorocarbon leads to the holes in the ozone layer. That is the answer. Then second question is, which of the following is the same in meaning as the word depleting as used in the passage? Almost like synonym. The word depleting, you must tick or you must show the synonym of depleting. That is second one, decreasing. Depleting means becoming smaller and smaller or decreasing. So second option is the answer.